ಬರ್ತಾ ಇದೆ. ಸದಸ್ಯತ್ವ ರದ್ದು ಮಾಡಿ ಅಂತ ಸಿಎಲ್ಪಿ ಸಭೆಯಲ್ಲಿ ಆಗ್ರಹ ಮಾಡ್ತಿದ್ದಾರೆ ಎನ್ನುವ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ಕೂಡ ನೀವು ನೋಡ್ತಾ ಇದ್ದೀರಿ. ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಶಾಸಕರ ಸದಸ್ಯತ್ವವನ್ನ ರದ್ದು ಮಾಡಿ ಅಂತಿದ್ದಾರೆ. ತಮ್ಮ ಎಲ್ಲ ಸಹೋದ್ಯೋಗಿ ಶಾಸಕರಾಗಿದ್ರಲ್ಲ ಅವರೆಲ್ಲರೂ ಈ ಕೆಲಸ ಮಾಡಿದ್ದಾರಲ್ಲ ಅದನ್ನು ರದ್ದು ಮಾಡಿ ಅಂತ ಸಿಎಲ್ಪಿ ಸಭೆಯಲ್ಲಿ ತಮ್ಮ ಆಗ್ರಹವನ್ನು ಕೂಡ ಅಲ್ಲಿ ಹಾಜರಿರುವ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಎಲ್ಲ ಸದಸ್ಯರು ಹೇಳ್ತಿದ್ದಾರೆ. ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಶಾಸಕರ ಸದಸ್ಯತೆಯನ್ನು ರದ್ದು ಮಾಡಿ ಅಂತಿದ್ದಾರೆ. ರಾಜಕೀಯದ ಆಟ ಇವತ್ತೇ ಫೈನಲ್ ಸಾಬ್. ಇನ್ನೊಂದು ಕಡೆ ವರ್ಲ್ಡ್ ಕಪ್ ಕ್ರಿಕೆಟ್ ಅಲ್ಲಿ ಇವತ್ತು ಸೆಮಿಫೈನಲ್ ಶುರುವಾಗ್ತಾ ಇದೆ ಇಂಡಿಯಾದಲ್ಲಿ. ಆದರೆ ಇವತ್ತು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಇವತ್ತೇ ಫೈನಲ್ ಆಗೋಗ್ಬಿಡುತ್ತಾ ಅಂತ ಕೂಡ ಒಂದು ಕಾಡ್ತಾ ಇದೆ. ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಆ ಎಲ್ಲ ಶಾಸಕರನ್ನ ಅನರ್ಹ ಮಾಡಿ ಅಂತಿದ್ದಾರೆ. ಅಲ್ಲಿರುವ ಶಾಸಕರು ಯಾರ್ಯಾರು ಮುಂಬೈಗೆ ಹೋಗಿದ್ದಾರಲ್ಲ ಅವರೆಲ್ಲರೂ ಕೂಡ ನಮ್ಮ ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ. ಆ ದ್ರೋಹಿಗಳನ್ನ ನಾವಿಟ್ಕೊಳ್ಳೋದು ಬೇಡ, ಅವರ ಶಾಸಕತ್ವವನ್ನ ರದ್ದು ಮಾಡಿ ಅಂತಿದ್ದಾರಂತೆ. ಅಲ್ಲಿ ಹಾಜರಿರುವ ಕಾಂಗ್ರೆಸ್ನ ಅಷ್ಟೂ ಜನ ಶಾಸಕರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲೆಲ್ಲವೂ ಆಗು ಹೋಗುಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಬಹಳ ಒಂದು ಆಶ್ಚರ್ಯ ಮತ್ತು ಒಂದು ದೊಡ್ಡ ಡೆವಲಪ್ಮೆಂಟ್ಸ್ ನಾವು ನೋಡ್ತಿರೋದೇನಪ್ಪ ಈ 13 ತಿಂಗಳಲ್ಲಿ ಅಂದ್ರೆ, ಇವತ್ತ್ಯಾಕೋ ಕಾಂಗ್ರೆಸ್ನ ನಾಯಕರು ತಮ್ಮ ಎಲ್ಲ ಶಾಸಕರಿಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಾರೆ. ಅವರ ಎಲ್ಲ ಮಾತುಗಳಿಗೆ ಕಿವಿ ಹಾಕ್ತಿದ್ದಾರೆ. ಓ ಹೌದಾ, ನಿಮ್ ಕಷ್ಟ ಇದಾ ಹೇಳಿ ಅಂತಿದ್ದಾರೆ. ಇದೇ ದೊಡ್ಡ ಬೆಳವಣಿಗೆ. ಈ ಎಲ್ಲ ಶಾಸಕರು ಇದುವರೆಗೆ ಏನ್ ಮಾಡ್ತಿದ್ರು ಅಂದ್ರೆ, ನಮ್ಮ ಮಾತನ್ನು ಕೇಳಿಸ್ಕೋತಾ ಇಲ್ಲ ಹೈಕಮಾಂಡು, ನಮ್ಮ ಮಾತು ಕೇಳಿಸ್ಕೊತಿಲ್ಲ ರಾಜ್ಯದಲ್ಲಿ ಕೂತಿರುವಂತಹ ನಾಯಕರು, ನಮಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತ ಎಷ್ಟೋ ಸರಿ ಕೆ.ಸಿ. ವೇಣುಗೋಪಾಲ್ ಅವರು ಬಂದಾಗ ಕಂಪ್ಲೇಂಟ್ಗಳು ಮಾಡಿದ್ರು. ಆದ್ರೆ ಇವತ್ತು ಸಾವಧಾನವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಕೂತ್ಕೊಂಡು ಕೇಳಿಸ್ಕೊತಾ ಇದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ನೀವು ನೋಡ್ತಾ ಇದ್ದೀರಾ, ಸಿಎಲ್ಪಿ ಸಭೆಗೆ ಅಂಜಲಿ ನಿಂಬಾಳ್ಕರ್ ಬಂದಿಲ್ಲ. ಆದ್ರೆ ಏನಾದ್ರೂ ಅವರು ಲೆಟರ್ ಕೊಟ್ಟಿದ್ದಾರಾ? ಪ್ರೀ ಕಮಿಟ್ಮೆಂಟ್ ಏನಾದ್ರು ಇದೆಯಾ? ಅವ್ರು ಚೆನ್ನಾಗಿದ್ದಾರಾ, ಹುಷಾರಿಲ್ವಾ ಅಂದ್ರೆ ಯಾವುದೇ ಮಾಹಿತಿ ಇಲ್ಲ. ಹಾಗಾದ್ರೆ ಎಲ್ಲಿ ಹೋದರೂ ಖಾನಾಪುರದ ಶಾಸಕಿ. ನೀವು ನೋಡ್ತಾ ಇದ್ದೀರಾ, ಬಿಗ್ ಬ್ರೇಕಿಂಗ್ ನ್ಯೂಸ್. ಸಿಎಲ್ಪಿ ಸಭೆಗೆ ಚಕ್ಕರ್ ಗೈರಾಗಿದ್ದಾರೆ ಅಂಜಲಿ ನಿಂಬಾಳ್ಕರ್. ಅನುಮತಿಯನ್ನೂ ಪಡೆಯದೆ ಸಿಎಲ್ಪಿ ಸಭೆಗೆ ಗೈರ್ ಆಗಿದ್ದಾರೆ. ಅಂದ್ರೆ ಯಾವುದೇ ಶಾಸಕಾಂಗ ಪಕ್ಷದ ಸಭೆ ಇದ್ದಾಗ ಎಲ್ಲರೂ ಬಂದೇ ಬಿಡ್ಬೇಕು, ಅವ್ರು ಹೆಂಗಿದ್ರು ಬಂದ್ಬಿಡ್ಬೇಕು ಅಂತ ಏನಲ್ಲ. ಅಂದ್ರೆ ಅವ್ರಿಗೆ ಯಾವ್ದಾದ್ರು ಅನಿವಾರ್ಯತೆ ಕಾರ್ಯಕ್ರಮಗಳಿದ್ರೆ, ಅದು ಪರ್ಸನಲ್ಲೋ ಪ್ರೊಫೆಷನ್ ಅಥವಾ ಇನ್ಯಾವುದೋ ಎಮರ್ಜೆನ್ಸಿ ಅನ್ಅವಾಯ್ಡಬಲ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಒಂದಷ್ಟು ಕಡೆ ಬೇರೆ ಕಡೆ ಹೋಗ್ಲೇಬೇಕಾದ ಪರಿಸ್ಥಿತಿ ಇದ್ರೆ ಅದನ್ನ ಅವರ ಸಿಎಲ್ಪಿ ನಾಯಕರಿಗೆ ಇನ್ಫಾರ್ಮ್ ಮಾಡ್ತಾರೆ, ಮಾಡಬೇಕು. ಆದ್ರೆ ಇಲ್ಲಿ ಅಂಜಲಿ ನಿಂಬಾಳ್ಕರ್ ಮಾನ್ಯ ಖಾನಾಪುರದ ಶಾಸಕಿ ಯಾವುದೇ ಮೆಸೇಜ್ ಅನ್ನು ಕೂಡ ಕೊಟ್ಟಿಲ್ಲ, ಯಾವುದೇ ಮಾಹಿತಿಯನ್ನು ರವಾನೆ ಮಾಡಿಲ್ಲ. ಆದ್ರೆ ಅವರು ಸಿಎಲ್ಪಿ ಸಭೆಗೆ ಬಂದಿಲ್ಲ. ಹಂಗಾದ್ರೆ ಅರ್ಥ ಏನು? ಈ ಕ್ಷಣಕ್ಕೆ ಯಾರೋ ಒಬ್ರು ಸಿಎಲ್ಪಿ ಸಭೆಗೆ ಬಂದಿಲ್ಲ, ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ ಅಂದ್ರೆ ಅವರು ರಾಜೀನಾಮೆ ಕೊಡೋಕೆ ರೆಡಿಯಾಗಿದ್ದಾರೆ ಅಂತಾನೇ ಈ ಜಗತ್ತು ಅಥವಾ ಈ ಕರ್ನಾಟಕದ ಜನತೆ ಅಥವಾ ಇನ್ಯಾರೋ ಅದನ್ನೇ ಅನಲೈಸ್ ಮಾಡ್ತಾರೆ. ನಾವು ಕೂಡ ಹಾಗೆ ಅನ್ಕೋಬೇಕೇನಪ್ಪ. ಅಂಜಲಿ ನಿಂಬಾಳ್ಕರ್ ಮೇಡಮ್ ಈ ಕ್ಷಣಕ್ಕೆ ಸಿಎಲ್ಪಿ ಸಭೆಗೆ ಬಂದಿಲ್ಲ, ಹಾಗಾದ್ರೆ ರಾಜೀನಾಮೆಯನ್ನ ಕೊಡುತ್ತಾರಾ ಅನ್ನೋದೇ ಈ ಕ್ಷಣದ ಪ್ರಶ್ನೆ. ನೀವು ನೋಡ್ತಾ ಇದ್ದೀರಿ, ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಮೈತ್ರಿ ಪಕ್ಷದ ಭಾಗವಾಗಿರುವ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಬಹಳ ಮಹತ್ವದ ಸಭೆ ನಡೀತಾ ಇದೆ. ಆ ಸಭೆಯಲ್ಲಿ ಎಲ್ಲ ಆಗು ಹೋಗುಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಯಾರ್ಯಾರೆಲ್ಲ ಪಕ್ಷಕ್ಕೆ ದ್ರೋಹ ಎಸಗಿದ್ದಾರೆ, ಯಾರ್ಯಾರು ಏನೇನು ಮಾಡಿದ್ದಾರೆ ಅವರೆಲ್ಲರ ವಿರುದ್ಧ ಕಟ್ಟುನಿಟ್ಟಿನ ಶಿಸ್ತು ಕ್ರಮಕ್ಕೆ ಅವರು ಒತ್ತಾಯ ಮಾಡ್ತಿದ್ದಾರೆ. ಈ ನಡುವೆ ಹಲವು ಶಾಸಕರು ಬಂದಿಲ್ಲ. ಇವರೆಲ್ಲರೂ ಯಾರ್ಯಾರು? ಚಿಕ್ಕಬಳ್ಳಾಪುರದ ಸುಧಾಕರ್, ಖಾನಾಪುರದ ಅಂಜಲಿ ನಿಂಬಾಳ್ಕರ್, ಶಿವಾಜಿನಗರದ ರೋಷನ್ ಬೇಗ್, ರಾಮಪ್ಪ ಇವರೆಲ್ಲರೂ ಕೂಡ ಸಿಎಲ್ಪಿ ಸಭೆಗೆ ಬಂದಿಲ್ಲ. ಇವರೆಲ್ಲರ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳಿ ಅಂತ ಸಿಎಲ್ಪಿ ಸಭೆಗೆ ಹಾಜರಾಗಿರುವ ಎಲ್ಲ ಸದಸ್ಯರು ಕೂಡ ಹೇಳ್ತಿದ್ದಾರೆ. MTB ನಾಗರಾಜ್ ನಿನ್ನೆ ತನಕ ಇದ್ರಪ್ಪ, ನಮ್ಮ ನಾಯಕರು ಸಿದ್ದರಾಮಯ್ಯನವರು ಅಂತಿದ್ರು, ಹೈಕಮಾಂಡ್ ನಿರ್ಧಾರಕ್ಕೆ ಬಾಧ್ಯ ಅಂತಿದ್ರು. ಸಡನ್ ಆಗಿ ಏನಪ್ಪ ಓವರ್ ನೈಟ್ ಅಲ್ಲಿ ಏನೇನೋ ನಡೆದೋಗುತ್ತೆ, ಅದೇ ನಡೆದಿರೋದು. ಏನೇನೋ ಯಾಕೆ ಹೇಳಬೇಕು, ನಮ್ಗೆ ಇಷ್ಟ ಇಲ್ಲ, ಹೊರಗೋಗ್ತಿದ್ದೀನಿ ಅಂತ ಎದ್ದೋಗಿದ್ದಾರೆ ಅನ್ಸುತ್ತೆ. ಶೃಂಗೇರಿಯ ಶಾಸಕ ರಾಜು ಗೌಡ ಕೂಡ, ಆದ್ರೆ ಅವರು ನನಗೆ ಅನಾರೋಗ್ಯ, ನಂಗೆ ಹುಷಾರಿಲ್ಲ, ವೈಯಕ್ತಿಕ ಕಾರಣ ಇದೆ, ಹಂಗಾಗಿ ನಾನು ಬರೋಕ್ಕಾಗಲ್ಲ ಅಂತ ಮೆಸೇಜ್ ಪಾಸ್ ಮಾಡಿದ್ದಾರೆ ಅಂತಿದ್ದಾರೆ. ಆದ್ರೆ ಅದೇ ನಿಜವಾಗ್ಲೂ ಯು ನೋ ವಾಟ್, ಈ ಕ್ಷಣದಲ್ಲಿ ಯಾರೇ ಏನೇ ರೀಸನ್ ಕೊಟ್ಟರು ಅದು ನಿಜಾನಾ ಅಂತ ಒಂದು ಆಶ್ಚರ್ಯ ಆಗೋಗುತ್ತೆ. ಬಿಕಾಸ್ ಅಂತಹ ಬೆಳವಣಿಗೆ ನಡೀತಾ ಇದೆ. ಅಂದ್ರೆ ಅರ್ಥ, ಈ ಚಲ ಮರದ ಕೆಳಗೆ ಕುಳಿತುಕೊಂಡು ನೀವು ಮಜ್ಜಿಗೆ ಕುಡಿತಿದ್ರು ತಿಳ್ಕೊಳ್ಳೋದು ಬೇರೆನೆ ಅಂತ ಸಂದರ್ಭ ಈಗ. ಸೊ ಹಾಗಾಗಿ ಈ ನಾವು ತೋರಿಸ್ತಿರುವಂತಹ ಲಿಸ್ಟ್, MTB ನಾಗರಾಜ್ ಹೊಸಕೋಟೆ ಶಾಸಕರು, ರೋಷನ್ ಬೇಗ್ ಶಿವಾಜಿನಗರ ಶಾಸಕರು, ಅವರು ಕೂಡ ಈ ಶಾಸಕಾಂಗ ಸಭೆಗೆ ಬಂದಿಲ್ಲ. ರೋಷನ್ ಬೇಗ್ ಅವ್ರು ನಿನ್ನೆ ರಾತ್ರಿ ಮಾತಾಡ್ತಿರ್ಬೇಕಾದ್ರೆ ಹೇಳ್ತೀನಿ ವೆಯ್ಟ್ ಮಾಡಿ 24 ಗಂಟೆಯಲ್ಲಿ ಅಂತಿದ್ರು. BTM ಲೇಔಟ್ನ ಶಾಸಕರು ರಾಮಲಿಂಗಾರೆಡ್ಡಿ,
ಹರಿಹರದ ಶಾಸಕ ರಾಮಪ್ಪ ಅವರಿನ್ನೂ ಕೂಡ ಬಂದಿಲ್ಲ. ಹಾಗಾದ್ರೆ ಕೈ ಕೊಟ್ರ ಈ ಎಲ್ಲ ಶಾಸಕರು ಅನ್ನುವ ಅನುಮಾನ ಕಾಡ್ತಾ ಇದೆ. ತುಂಬಾ ಜನ ಶಾಸಕರು ಬಂದಿಲ್ಲ ಇವತ್ತು. MTB ನಾಗರಾಜ್, ರೋಷನ್ ಬೇಗ್, ರಾಮಲಿಂಗಾರೆಡ್ಡಿ, ರಾಮಪ್ಪನವರು, ಡಾಕ್ಟರ್ ಸುಧಾಕರ್ ಚಿಕ್ಕಬಳ್ಳಾಪುರದ ಕ್ಷೇತ್ರದ ಶಾಸಕರು, ಇನ್ನು ಖಾನಾಪುರದ ಶಾಸಕಿ ಅಂಜಲಿ ನಿಂಬಾಳ್ಕರ್ ಇವರೆಲ್ಲರೂ ಕೂಡ ಈ ಶಾಸಕಾಂಗ ಸಭೆಗೆ ಬಂದಿಲ್ಲ. ಹಾಗಾದ್ರೆ ಕೈ ಕೊಟ್ರ ರಾಜೀನಾಮೆ ಕೊಡ್ತಾರಾ? ಈ ಕ್ಷಣ CLP ಸಭೆಯ ಮಾಹಿತಿಯನ್ನು ಒಂದಷ್ಟು ನಿಮಗೆ ಕೊಡೋಣ ಅಂತ ನಮಗೆ ಅನಿಸ್ತಾ ಇದೆ. ನನ್ನ ಕೊಲೀಗ್ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಜನಾರ್ದನ್. ವೆರಿ ಗುಡ್ ಮಾರ್ನಿಂಗ್. CLP ಸಭೆಯಲ್ಲಿ ಏನೇನೆಲ್ಲ ನಿರ್ಧಾರ ತೆಗೆದುಕೊಳ್ತಾರೆ, ಬೇರೆ ಬೇರೆ ಶಾಸಕರು ಏನೇನು ಮಾತಾಡ್ತಿದ್ದಾರೆ ತಿಳ್ಕೋಬೇಕು ಅನ್ನೋ ಕುತೂಹಲ ಈ ಕ್ಷಣಕ್ಕೆ ನ್ಯೂಸ್ 18 ಕನ್ನಡ ನೋಡ್ತಿರುವಂತಹ ಎಲ್ಲ ನೋಡುಗರಿಗಿದೆ. ಏನ್ ನಡೀತಿದೆ ಒಳಗಡೆ, ಏನೇನಾಗ್ತಿದೆ? CLP ಸಭೆಯಲ್ಲಿ ಇವತ್ತು ಬಹಳ ಪ್ರಮುಖವಾಗಿ ಎಲ್ಲಾ ಶಾಸಕರ ಅಭಿಪ್ರಾಯವನ್ನ ಸಿದ್ದರಾಮಯ್ಯ ಅವರು ಪಡಿತಾ ಇದ್ದಾರೆ. ಅಂದ್ರೆ ಎಲ್ಲಾ ಶಾಸಕರು ಒತ್ತಾಯ ಮಾಡ್ತಾ ಇರೋದು ಒಂದೇ, ಸರ್ಕಾರವನ್ನ ಮುನ್ನಡೆಸಿಕೊಂಡು ಹೋದ್ರೆ ಕಾಂಗ್ರೆಸ್ಗೆ ಇದು ನಷ್ಟ, ಯಾವುದೇ ಕಾರಣಕ್ಕೂ ಬೇಡ, ತಕ್ಷಣವೇ ಸರ್ಕಾರ ಬಿಟ್ಟು ನಾವು ಹೊರಗಡೆ ಬರೋದು ಉತ್ತಮ. ಸರ್ಕಾರವನ್ನ ಹೀಗೆ ಕಂಟಿನ್ಯೂ ಮಾಡಿದ್ರೆ ರಾಜ್ಯದಲ್ಲಿ ಪಕ್ಷವನ್ನ ಸಂಘಟನೆ ಮಾಡೋದಕ್ಕೆ ಸಾಧ್ಯವಿಲ್ಲ, ಮುಂದೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಎದುರಿಸಲಿಕ್ಕೂ ಕೂಡ ಕಷ್ಟ ಆಗತ್ತೆ. ಅಲ್ಲಿಯವರೆಗೆ JDS ಕಾಂಗ್ರೆಸ್ ಮೈತ್ರಿ ಸರ್ಕಾರ ಕಂಟಿನ್ಯೂ ಆಯ್ತು ಅಂದ್ರೆ ಇನ್ನೂ 2-3 ವರ್ಷಗಳ ಕಾಲ ಹೀಗೆ ಕಂಟಿನ್ಯೂ ಆದ್ರೆ ಕಾಂಗ್ರೆಸ್ಗೆ ಇದು ದೊಡ್ಡ ನಷ್ಟ ಆಗುತ್ತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ಕುಸಿದೋಗುತ್ತೆ. ಯಾವುದೇ ಕಾರಣಕ್ಕೂ ಮುಂದುವರಿಯೋದೇ ಬೇಡ. ಇಲ್ಲಿ ನಮ್ಮ ಪಕ್ಷಕ್ಕೆ ಅಧಿಕಾರ ಇದ್ರೂ ಸಹಿತ ಆಡಳಿತ ಮಾಡ್ತಾ ಇರೋದು ಬೇರೆನೆ. ಒಂದು ಕುಟುಂಬಕ್ಕೆ ಮಾತ್ರ ಇಲ್ಲಿ ಅಧಿಕಾರ ಸಿಗ್ತಾ ಇದೆ, ಕಾಂಗ್ರೆಸ್ಗೆ ಒಂದು ನಯಾ ಪೈಸೆ ಕೂಡ ಲಾಭ ಆಗ್ತಾ ಇಲ್ಲ. ತಕ್ಷಣವೇ ಇಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಜೊತೆಗೆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ತಾ ಇರುವಂತ ಶಾಸಕರ ಮೇಲೆ ಈ ಕಾನೂನು ರೀತಿಯಲ್ಲಿ ಏನ್ ಕ್ರಮ ಸಾಧ್ಯ ಆಗುತ್ತೋ ತಕ್ಷಣ ತೆಗೆದುಕೊಳ್ಬೇಕು. ಒಂದು ವೇಳೆ ಅವಕಾಶ ಇದೆ ಅಂತ ಆದ್ರೆ ಅವರ ಸದಸ್ಯತ್ವವನ್ನ ರದ್ದು ಮಾಡೋದಕ್ಕೆ ಅವಕಾಶ ಇದೆ ಅಂದ್ರೆ ತಕ್ಷಣವೇ ಆ ಕೆಲಸವನ್ನ ಮಾಡಬೇಕು. ಹಿಂದೆ ಕೂಡ ಈ ರೀತಿ ಆಯ್ತು, ಯಾವುದೇ ರೀತಿ ಕ್ರಮ ಸರಿಯಾಗಿ ಆಗ್ಲಿಲ್ಲ. ಆ ಕಾರಣಕ್ಕಾಗಿ ಇದು ಪದೇ ಪದೇ ಆಗ್ತಾ ಇದೆ. ಒಂದು ಪಕ್ಷ ಸರಿಯಾಗಿ ನಡಿಬೇಕು, ಗಟ್ಟಿಯಾಗಿರ್ಬೇಕು ಅಂದ್ರೆ, ಶಾಸಕರೆಲ್ಲ ಒಟ್ಟಾಗಿರ್ಬೇಕು ಅಂದ್ರೆ ಕಾನೂನು ಕ್ರಮ, ಕಠಿಣವಾದ ಕ್ರಮ ಆಗ್ಲೇಬೇಕು. ಅದು ತಕ್ಷಣ ನಾಯಕರು ತೆಗೆದುಕೊಳ್ಳಿ, ನಮ್ಮೆಲ್ಲ ಬೆಂಬಲ ಇದೆ ಅನ್ನೋ ಮಾತನ್ನ ಶಾಸಕರೆಲ್ಲ ಹೇಳ್ತಾ ಇದ್ದಾರೆ. ಅದು ಎಲ್ಲಕ್ಕಿಂತ ಪ್ರಮುಖವಾಗಿ ಸರ್ಕಾರದಿಂದ ಹೊರಗೆ ಬರೋಣ ಅನ್ನುವಂತ ಅಭಿಪ್ರಾಯವನ್ನ ಒಕ್ಕೊರಲಿಂದ ಬಹುತೇಕ ಎಲ್ಲಾ ಶಾಸಕರು ಹೇಳ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಇವತ್ತು ಈ ಸಭೆಯಲ್ಲಿ ಆದಂತ ಎಲ್ಲಾ ವಿಚಾರವನ್ನ ಸಂಜೆ JDS ನಾಯಕರ ಜೊತೆಯಲ್ಲಿ ಚರ್ಚೆ ಮಾಡ್ಲಿಕ್ಕಿದ್ದಾರೆ. ಹರಿ, ಥ್ಯಾಂಕ್ ಯು ಸೊ ಮಚ್ ಜನಾರ್ದನ್ ಹೆಬ್ಬಾರ್ ಈ ಕ್ಷಣದ ಮಾಹಿತಿಗಾಗಿ. ಮತ್ತೆ ಬರ್ತೀನಿ ಆಮೇಲೆ.